ಈ ಸಿನಿಮಾದಲ್ಲಿ ನಾವು ಏನು ಮಾತಾಡ ನೋಡಿ, ಕಾಳಿದಾಸ ಮತ್ತು ಲಕ್ಷ್ಮಿ. ಅಲ್ಲ ಸರ್, ನೀವೇ ಜಾಸ್ತಿ ಕೊಟ್ಟಿದ್ದೀರಾ ಸರ್, ಏನು ಹೇಳ್ತೀರಾ? ನೀವೇ ಮುರಿದಿದ್ದೀರಾ. ನಮ್ಮ ಐದಂಗೆ ಹೇಳಿದ್ದೆ ಏನಂತ. ನಾನು ತುಂಬ ಅಂದರೆ ಅಹಮಿಂದ ಹೇಳ್ತಿರ್ಲಿಲ್ಲ. ನಾನು ಅವನಿಗೆ ಹೇಳ್ಕೊಂಡಿದ್ದೆ ಎಲ್ಲ ಇದರಿಂದ. ನಾನು ಅಹಮ್ ಇಲ್ಲ. ಈ ಸರಿ ಮಗ ಬೆಸ್ಟ್. ಈ ವರ್ಷ ಎಲ್ಲ ರೀತಿ ಎಲ್ಲ ಇದನ್ನು ಎಲ್ಲ ಅವಾರ್ಡ್ಗಳನ್ನ ಬಡದು ಬಾಕಾಗತ್ತಿ ಹೋಗು ಅಂತ ಹೇಳಿದೆ. ಅದು ಉತ್ಪ್ರೇಕ್ಷೆಯಿಂದಲ್ಲ, ಏನಿಲ್ಲ. ಏನಕ್ಕೆ ಅಂದರೆ ನಾನು ನೋಡಿದ್ದೆ, ನಾನು ಕಣ್ಣಾರೆ ಕಂಡಿದ್ದೆ ಅದನ್ನು, ಸಿನಿಮಾನ. ಸೊ ಅದನ್ನು ಇವನು ಅಚ್ಚುಕಟ್ಟ ಕರ್ಕೊಂಡು ಹೋದ ಕಾಳಿದಾಸನ್ನ. ನಿಜವಾಗ್ಲೂ ತುಂಬ ಅದ್ಭುತ ಮಾಡಿಯಾನೆ. ಇಡೀ ಕರ್ನಾಟಕ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಮೂಲೆಯಿಂದನೇ ಹೇಳ್ತಾರೆ, ಸರ್ ಸೆಕೆಂಡ್ ಹಾಫ್ ಕುಂತ್ಕೊಂಡ್ರೆ ಸರ್ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ, ಏನು ಮಾಡಿದ್ದಾನೆ ಸರ್ ಧ್ರುವ ಅಂತ. ಮಗನೇ, ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಖುಷಿ ವಿಚಾರ ಏನು ಅಂದರೆ, ನರ್ತಕಿಯಲ್ಲೂ ಇವತ್ತು 35 ವರ್ಷ ಆದಮೇಲೆ ನರ್ತಕಿ 2 ಥಿಯೇಟರ್ ಹಾಕಿದ್ದಾರೆ, 2 ಹೋಗಿದೆ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ಇಡೀ ಚಿತ್ರರಂಗ ನಾನು ನೋಡಿದ ಇವತ್ತು ಮಟ್ಟಿಗೆ ಖುಷಿ ಆಗೋಯ್ತು. ಯಾಕೆಂದರೆ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರು, ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಅಶ್ವಿನಿ ಮೇಡಮ್ ಸೇರಿ, ಪುನೀತ್ ರಾಜ್ಕುಮಾರ್ ಅವ್ರ ಮಿಸ್ ಅಶ್ವಿನಿ ಸೇರಿ, ಆಮೇಲೆ ಕುಮಾರಣ್ಣ, ಓಕೆ, ಎಲ್ಲರೂ ಇದಕ್ಕೆ ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ, ಎಲ್ಲರೂ ವಿಶ್ ಮಾಡಿದ್ದಾರೆ. ಸೊ ಕೆಡಿಗೆ ಒಳ್ಳೇದಾಗಲಿ, ಯಾಕಂದರೆ ಚಿತ್ರರಂಗಕ್ಕೆ ಬೇಕು ಈ ಥರ ಅಂತ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವರೆಲ್ಲರೂ ಕರೆದು ಸಿನಿಮಾ ತೋರಿಸ್ತೀನಿ. ಆ ಕರೆಯುವಾಗ ನಿಮ್ಮನ್ನೆಲ್ಲರೂ ಕರಿತೀನಿ. ಬರ್ತದೆ. ಈಗ ಕಾಳಿದಾಸ ನಡೀತಾವನೆ, ಓಡಾಡ್ತಾವನೆ. ಕಾಳಿದಾಸನ ಜೊತೆ ಬೆಳಗಿಂದ ಟ್ವಿಟ್ಸ್ಗಳು ನೋಡ್ತಾ ಇದ್ವಿ. ಯೂಶಲಿ ಸ್ಟಾರ್ಸ್ಗಳ ಸಿನಿಮಾ ಬಂದಾಗ ಟ್ವಿಟ್ಸ್ಗಳ ಮೇಲೆ ಎಲ್ಲರೂ ಕಣ್ಣಿರುತ್ತೆ. ಅದು ಹೇಳ್ತಾ ಇರೋದು ಒಂದೇ, ಶೋಮ್ಯಾನ್ ಇಸ್ ಬ್ಯಾಕ್ ಅಂತ. ನಾನು ಒಂದೇ, ನನಗೆ ಯಾವಾಗಲೂ ಧ್ರುವ ಭಾಳ ಆಸೆ ಪಟ್ಟಿದ್ದ. ಇದನ್ನೆಲ್ಲೂ ಹೇಳಿರಲಿಲ್ಲ ನಾನು. ಮೊನ್ನೆ ಯಾವುದೋ ಇದರಲ್ಲಿ ಹೇಳಿದ್ದೆ. ಯಾವಾಗಲೂ ಬಂದಾಗ ಅಣ್ಣ ಸಿನಿಮಾ ಮಾಡೋಣ ಅಂತ ಮಾಡೋಣ ಮಗನೆ, ಅಣ್ಣ ಮಚ್ಚ ತಗೊಂಬಣ್ಣ ವಾಪಸ್ಸು. ಐಡಿಯಾ ಕೊಟ್ಟಿದ್ದೆ ಅವ್ನು ನನಗೆ, ಮಚ್ಚು ವಾಪಸ್ ತಗೊಂಬಣ್ಣ ಅಂತ. ಸೊ ಮಚ್ಚು ಅಂದ ತಕ್ಷಣ ಅದಕ್ಕೊಂದು ಮಚ್ಚಿಗೆ ಸಾಣ ಹಿಡಿದು ಧ್ರುವ ಕೈಲಿ ಕೊಡಲ್ಲ. ಇಲ್ಲ, ನಾನು ಯಾವಾಗಲೂ ಹಿಂಗೆ ಕೇಳ್ತಾ ಇದ್ದಿದ್ದು ಅಂದರೆ, ಸಿಕ್ಕಿದಾಗ ಅಣ್ಣ ನನಗೂ ಒಂದು ಕ್ಯಾಮ್ರಾ ಇಡೋಣ ಅಂತ. ಆಮೇಲೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಮುಗ್ಧವಾಗಿ, ನಾನು ನಮ್ಮಣ್ಣ ಶಿವಣ್ಣನ ಯಾವ ರೀತಿ ಜೋಗಿಲಿ ನೋಡಿದ್ದೆ ನಾನು, ನನ್ನ ಕಣ್ಣು ನನ್ನ ಮೈಂಡು, ಆ ಥರ ಇವನ್ನ ನೋಡಿದೆ ನಾನು. ಸೊ ಎಕ್ಸ್ಟ್ರಾ ಕ್ಯಾರಿ ಮಾಡೋದು. ಸರ್, ಒಂದೇ ಕ್ವಶನ್ ಸರ್, ಫ್ಯಾನ್ಸ್ ಕೇಳ್ತಿದ್ದಾರೆ 3 ವರ್ಷ ಅಲ್ಲ 4 ವರ್ಷ ಅಲ್ಲ KD 2 ಕಾಯ್ತೀವಿ ಅಂತ. ಎರಡನೇದು ಅದೇ ಫ್ಯಾನ್ಸ್ ಹೇಳ್ತಿರೋದು, ಪ್ರೇಮಣ್ಣ ಎಷ್ಟು ಗೆದ್ದಿದ್ರು ಅದು 4 ಪಟ್ಟು ಅವ್ರ ಜೊತೆ ಇರೋ ಟೆಕ್ನಿಷಿಯನ್ಸ್ಗೆ ಗೆದ್ದಿದ್ದು. 100%. ಪ್ರತಿಯೊಬ್ಬ ಈ ಸಿನಿಮಾ ಇಷ್ಟು ಅದ್ದೂರಿ, ಇಷ್ಟು ಕತೆ ಕಟ್ಟಕ್ಕೆ ನನ್ನ ಟೆಕ್ನಿಷಿಯನ್ಸ್ಗಳವ ಹೀರೋ. 100% ಎಸ್, ಎಲ್ಲ ಹೀರೋಗಳು. ಯಾಕೆಂದರೆ ಈಗ ಧ್ರುವ ಪ್ರತಿ ಶಾರ್ಟಲ್ಲೂ ಧ್ರುವನ್ ಫ್ಯಾನ್ಸ್ಗಳು ವಿಜುಲ್ ಹೊಡಿತಾರೆ. ಪ್ರತಿ ಇದಕ್ಕೂ ನೋಡಿರ್ತೀರಿ ನೀವು, ಬೆಳಗ್ಗೆಯಿಂದ ನೋಡಿದ್ದೀರಾ. ಸೊ ಅವರೆಲ್ಲ ಹಿಂದೆಗಳ ಅವನ್ನ ಹಂಗೆ ತೊಗೊಂಡೋಗಿ ಪುಷ್ ಮಾಡಿ ತೊಗೊಂಡೋಗಿ ಟಾಪಲ್ಲಿ ನಿಲ್ಲಿಸಿದಾರಲ್ಲ, ಪ್ರತಿಯೊಬ್ಬನ ಶ್ರಮ ನೋಡಿ. ಇಲ್ಲಿ ಮುತ್ತು ಅವನೂ ಅಷ್ಟೇ, ಮೇಕಪ್ ಆಗಿ, ಕಾಸ್ಟ್ಯೂಮ್ ಆಗಿ, ಇವನು ನಮ್ಮ ಹುಡುಗನೇ. ಅಂದರೆ ಈ ಥರ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಸೊ ವ್ಯಾಟ್ಸಪ್ ಎಲ್ಲರಿಗೂ ವ್ಯಾಟ್ಸಪ್. ಎಲ್ಲರೂ ಕರಿತೀನಿ, ನಿಮ್ಗೆಲ್ಲ ಕರೆದು ಟೆಕ್ನಿಷಿಯನ್ಸ್ ಕರೆದು, ನಾನು ಅವನು ಎಲ್ಲ ಟೆಕ್ನಿಷಿಯನ್ಸ್ ಕರೆದು ಆನರ್ ಮಾಡ್ತೀನಿ ನಿಮ್ಮ ಮುಂದೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕರೆದು. ಓಕೆ ಸರ್, ನಿಮ್ಮ ಡೈರೆಕ್ಷನ್ಗೆ ಸಾಥ್ ಕೊಟ್ಟಿರುವಂಥದ್ದು ನಿಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಅವರು. ಹಾಂ ಸರಿ ಬಿಡಿ, ನಾಳೆ ಓಕೆ ಸರ್. ಸಾಟರ್ಡೆ ಶನಿವಾರ ಎಲ್ಲ ನಮ್ಮ ಯಾರು ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲ ಇವರು, ನನಗೆ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ, ಚಿತ್ರರಂಗ ಒಟ್ಟಿಗೆ ಸೆಲೆಬ್ರಿಟಿ ಶೋ